ಹಾಯ್, ದಿಸ್ ಈಸ್ MGS ಪವನ್. ಈ ವಿಡಿಯೋದಲ್ಲಿ ನಾವು KCET ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ 2020. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಇದು ಬಂದ್ಬಿಟ್ಟು A1 ಸೀರೀಸ್ A1. ದ ವ್ಯಾಲ್ಯೂ ಆಫ್ ಎನ್ ಆಕ್ಸಿಲರೇಷನ್, ಕ್ವಶನ್ ನಂಬರ್ 1, the value of acceleration due to gravity at height of 10 km from the surface of earth is x. At what depth inside the earth is the value of the acceleration due to gravity has the same value of x. So ಇಲ್ಲಿ ಏನಂತ ಕೇಳಿದರೆ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ ಕೇಳಿದ್ದಾರೆ. ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಆಗಿರುತ್ತೆ, ಆವಾಗ ಗ್ರಾವಿಟಿ ಆವಾಗ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸರ್ಟೈನ್ ಹೈಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಜಿ ಟೈಮ್ಸ್ 1 ಮೈನಸ್ 2h/r. ಇದು ಅಟ್ ಸರ್ಟೈನ್ ಹೈಟಲ್ಲಿ, ಸರ್ಟೈನ್ ಹೈಟ್ ಆಫ್ ಎಕ್ಸ್. ನೆಕ್ಸ್ಟು ಅದೇ ಡೆಪ್ತಲ್ಲಿದ್ದಾಗ ಜಿ ಟೈಮ್ಸ್ 1 ಮೈನಸ್ d/r. ಅವ್ರು ಏನಂತ ಹೇಳಿದರೆ, ಅಟ್ ವಾಟ್ ಡೆಪ್ತ್ ಇನ್ಸೈಡ್ ದ ಅರ್ತ್ ಇಸ್ ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಸ್ ದ ಸೇಮ್ ವ್ಯಾಲ್ಯೂ ಆಫ್ ಎಕ್ಸ್. ಈ ವ್ಯಾಲ್ಯೂ ಏನನ್ನೋದು ಎಕ್ಸ್ ಅನ್ನೋದು ಸೇಮ್ ಆಗಿರುತ್ತೆ. ಎಷ್ಟು ಹೈಟ್ ಇದ್ದಾಗ ಜಿ ಅನ್ನೋದು ಸೇಮ್ ಆಕ್ಸಿಲರೇಷನ್ ಬರುತ್ತೋ ಅದೇ ರೀತಿ ಡೆಪ್ತಲ್ಲಿ ಇದ್ದಾಗ ಕೂಡ ಅಷ್ಟೇ ಆಕ್ಸಿಲರೇಷನ್ ಬರುತ್ತೆ. ಅದು ಎಷ್ಟು ಡಿಸ್ಟೆನ್ಸಲ್ಲಿ ಅಂತ ಫೈಂಡ್ ಮಾಡಬೇಕು. ಅದಕ್ಕೆ ಈಕ್ವಲ್ ಇದ್ದಾಗ ಈಕ್ವಲ್ ಸೇಮ್ ವ್ಯಾಲ್ಯೂ ಅಂದರೆ ಈಕ್ವಲ್ ಜಿ ಡಿ ಇಂಟು ಜಿ ಎಚ್. ಸೊ ಇವೆರಡು ಈಕ್ವೇಟ್ ಮಾಡೋಣ. ಜಿ ಆಫ್ 1 ಮೈನಸ್ 2h/r is equal to g of 1 ಮೈನಸ್ d/r. ಜಿ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ 2h/r is equal to d/r. ನೆಕ್ಸ್ಟ್ ಇಲ್ಲಿ r ನೆಕ್ಸ್ಟ್ ಕ್ಯಾನ್ಸಲ್ ಆಗುತ್ತೆ. ಎಚ್ ಎಷ್ಟು ಕೊಟ್ಟಿದ್ದಾರೆ? ಎಚ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ ಇಂಟು ಡಿ. ಸೊ ಡಿ ಅಂತ ಬಂದ್ಬಿಟ್ಟು 20 ಕಿಲೋಮೀಟರ್ಸ್. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಬಿ. ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 2, ಯಂಗ್ ಮಾಡ್ಯುಲಸ್ ಆಫ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ ಈಸ್. ಸೊ ಯಂಗ್ ಮಾಡ್ಯುಲಸ್ ಅಂದರೆ ಏನು? ಯಂಗ್ ಮಾಡ್ಯುಲಸ್ is equal to stress by strain. ಪರ್ಫೆಕ್ಟ್ ರಿಜಿಡ್ ಬಾಡಿಗೆ ಸ್ಟ್ರೈನ್ ಅನ್ನೋದು ಏನಾಗುತ್ತೆ? 0 ಆಗ್ತದೆ. ಇದು ಪರ್ಫೆಕ್ಟ್ ರಿಜಿಡ್ ಬಾಡಿ. ಇವಾಗ ಏನಾಗುತ್ತೆ? 1/0 ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಸೊ ಅದಕ್ಕೆ ಯಂಗ್ಸ್ ಮಾಡ್ಯುಲಸ್ ಅನ್ನೋದು ಇನ್ಫಿನಿಟಿ ಆಗುತ್ತೆ for a perfect rigid body. So answer ಬಂದ್ಬಿಟ್ಟು C. Okay, next question ಬಂದ್ಬಿಟ್ಟು, a wheel starting from rest gains an angular velocity of 10 radian per second after uniform acceleration for 5 seconds. The total angle through which it has turned is. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ವೀಲ್ ಕನ್ಸಿಡರ್ ಮಾಡೋಣ. ಸಪೋಸ್ ದಿಸ್ ಈಸ್ ದ ವೀಲ್, ದಿಸ್ ಈಸ್ ದ ಸೆಂಟರ್ ವಿತ್ ರೇಡಿಯಸ್ r. ಇನಿಷಿಯಲ್ ಆಗಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಮೆಗಾ ಇಸ್ ಈಕ್ವಲ್ ಟು 0 ಆಗಿದೆ. ಇದನ್ನ ಒಮೆಗಾ 1. ಆಫ್ಟರ್ 5 ಸೆಕೆಂಡ್ಸ್ ಏನಾಗಿದೆ? ಇದು ಒಮೆಗಾ 1 ಅಷ್ಟು ವೆಲಾಸಿಟಿ ಗೈನ್ ಆಗಿದೆ. ಅದು 10 ರೇಡಿಯನ್ ಪರ್ ಸೆಕೆಂಡ್. ಇದು ಆಫ್ಟರ್ 5 ಸೆಕೆಂಡ್. ಸೊ ಇವಾಗ ಏನು ಕೇಳ್ತಿದ್ದಾರೆ? ಟೋಟಲ್ ಆ್ಯಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಬೀನ್ ಟರ್ನ್. ಸೊ ಅವ್ರು ಏನು ಕೇಳ್ತಿದ್ದಾರೆ? ಈ ಆ್ಯಂಗಲ್ನ ಕೇಳ್ತಿದ್ದಾರೆ. ಸೊ ಇದಕ್ಕೆ ರಿಲೇಷನ್ ಏನಿದೆ ನಮಗೆ? ಜನರಲ್ ಆಗಿ ಥೀಟಾ ಇಸ್ ಈಕ್ವಲ್ ಟು ಆರ್ಕ್ ಅಂತ ಬಂದ್ಬಿಟ್ಟು S/r ಅಂತ ಇದೆ.
ಇದೊಂದು ಫಾರ್ಮುಲಾ ಇದೆ. ಅದೇ ರೀತಿ ನಮ್ಗೆ ಇನ್ನೊಂದು ಫಾರ್ಮುಲಾ ಇದೆ, ಯಾವುದು? ಇನ್ ಟರ್ಮ್ಸ್ ಆಫ್ ಆಂಗುಲರ್ ವೆಲಾಸಿಟಿ ಟೈಪಲ್ಲಿ ಒಮೆಗಾ ವೆಲಾಸಿಟಿ, ಆಂಗುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಥೀಟಾ, ಆಂಗಲ್ ಚೇಂಜ್ಡ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಆಂಗಲ್ ಚೇಂಜ್ ಆಗಿದೆ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ನಮ್ಗೆ ಇವಾಗ ಟೀಟಾ ಫೈಂಡ್ ಔಟ್ ಮಾಡಬೇಕು. ಈ ಫಾರ್ಮುಲಾ ನಾವು ಇವಾಗ ಯೂಸ್ ಮಾಡೋಣ. ಟೀಟಾನ ಯಾವ ರೀತಿ ಬರ್ಬೋದು? ಒಮೆಗಾ ಟೈಮ್ಸ್ ಟಿ. ನಾವು ಇವಾಗ ಒಮೆಗಾ ಫೈಂಡ್ ಔಟ್ ಮಾಡೋಣ. ಒಮೆಗಾ ಅಂದ್ರೆ ಏನಿಲ್ಲಿ? ಒಮೆಗಾ ಅಂದರೆ ಒಮೆಗಾ 1 ಪ್ಲಸ್ ಒಮೆಗಾ ಇದು 2, ಒಮೆಗಾ 2 ಡಿವೈಡೆಡ್ ಬೈ 2. ಬಿಕಾಸ್ ನಾವು ಇಲ್ಲಿ ಏನು ತಗೊಂತ ಇದೀವಿ, ಇಲ್ಲಿ ಆವ್ರೇಜ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಟೀಟಾ ಇಸ್ ಈಕ್ವಲ್ ಟು ಒಮೆಗಾ 1 ಅನ್ನೋದು ಏನಾಗಿದೆ? 0 ಆಗಿದೆ. ಒಮೆಗಾ 2 ಅನ್ನೋದು ಏನಾಗಿದೆ? 10 ರೇಡಿಯನ್ ಪರ್ ಸೆಕೆಂಡ್ ಆಗಿದೆ. 10 ಡಿವೈಡೆಡ್ ಬೈ 2 ಇಂಟು ಟೈಮ್ ಆಫ್ಟರ್ 5 ಸೆಕೆಂಡ್. ಸೊ ಇವಾಗ ಏನಾಗಿದೆ? ಟೀಟಾ ಇಂಟು 2 1 2 5 5 5 25 ರೇಡಿಯನ್ ಅಷ್ಟು ಟೀಟಾ ಟ್ರೇಸ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಎ ಅಂದರೆ 25 ರೇಡಿಯನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 4. ಐಸ್ಬರ್ಗ್ ಫ್ಲೋಟ್ ಇನ್ ಎ ವಾಟರ್ with part of it submerged. What is the fraction of volume of ice submerged if the density of ice is rho I 0.917 gram centimeter cube? ಸೊ ಇವಾಗ ಏನಾಗಿದೆ, ಇಲ್ಲಿ ಒಂದು ಬಾತ್ ಟಬ್ ತಗೊಂಡ್ರೆ, ಸೊ ಇದರಲ್ಲಿ ಐಸು ಸಬ್ಮರ್ಜ್ ಆಗಿದೆ ಸಮ್ ಕ್ವಾಂಟಿಟಿ. ಸೊ ಇಲ್ಲಿ 2 ಫೋರ್ಸಸ್ ಆಕ್ಟ್ ಆಗ್ತಿದೆ, ಒಂದು ನಾರ್ಮಲ್ ಫೋರ್ಸು, ಅಂದರೆ ಅದೇ ರೀತಿ ಡೌನ್ವರ್ಡ್ ಫೋರ್ಸು. ಇಲ್ಲಿ ಡೌನ್ವರ್ಡ್ ಫೋರ್ಸ್ ಬಂದ್ಬಿಟ್ಟು ಎಮ್ ಇಂಟು ಜಿ, ಅದೇ ರೀತಿ ನಾರ್ಮಲ್ ಫೋರ್ಸ್ ಬಂದ್ಬಿಟ್ಟು ಎನ್. ಸೊ ಇಲ್ಲಿ 2 ಇದು ಐಸು, ಇದು ವಾಟರು. ಸೊ ಇಲ್ಲಿ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ವಾಲ್ಯೂಮ್ ಆಫ್ ಐಸ್ ಸಬ್ಮರ್ಜ್ಡ್ ಇಫ್ ದ ಡೆನ್ಸಿಟಿ ಆಫ್ ವಾಟರ್ ಈಸ್ ರೋ ಐ, ಇಷ್ಟು ಕೊಟ್ಟವ್ರೆ. ಸೊ ಅವಾಗ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಇಲ್ಲಿ ವಾಲ್ಯೂಮ್ ಆಫ್ ಐಸ್ ಸಬ್ಮರ್ಜ್ಡ್ ಈಸ್ ಈಕ್ವಲ್ ಟು V and above volume is V. So ಒಂದು ನಿಮಿಷ, this V, ಇದು ಸ್ಮಾಲ್ v ಇಂಟು ಮಾಸ್. ಮಾಸ್ ಯಾವ ರೀತಿ ಬರೀಬೋದು? ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ರೋ density of water into rho volume of water submerged ಮತ್ತೆ G. ಅದೇ ರೀತಿ ಈ ಪಾರ್ಟ್ ಬಂದ್ಬಿಟ್ಟು ರೋ ಆಫ್ ಐಸ್ ಇಂಟು V ಇಂಟು G. ಇವಾಗ ಮರೆಯೋಣ, ರೋ W V G ಇಂಟು ರೋ ಐಸ್ V, ಇದು ಕ್ಯಾಪ್ಸಲ್ V ಇಂಟು G ಕ್ಯಾನ್ಸಲ್ ಆಗ್ತದೆ. ಇದು ವಾಲ್ಯೂಮ್ ಆಫ್ ಐಸ್, ಇದು ವಾಲ್ಯೂಮ್ ಆಫ್ ವಾಟರ್. ಸೊ ಇವಾಗ ರೀಅರೇಂಜ್ ಮಾಡಿದ್ರಿ, V ಡಿವೈಡೆಡ್ ಬೈ ಕ್ಯಾಪ್ಸಲ್ V ಡಿವೈಡೆಡ್ ಬೈ ರೋ ಐಸ್ ಡಿವೈಡೆಡ್ ಬೈ ರೋ ವಾಟರ್. V ಡಿವೈಡೆಡ್ ಬೈ V, ರೋ ಐಸ್ ಬಂದ್ಬಿಟ್ಟು 0.917 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಪರ್ ಕ್ಯೂಬ್. ಅದೇ ರೀತಿ ವಾಟರ್ ಡೆನ್ಸಿಟಿ ಬಂದ್ಬಿಟ್ಟು 1 ಗ್ರಾಮ್ ಸೆಂಟಿಮೀಟರ್ ಪರ್ ಕ್ಯೂಬ್. ಸೊ ದ ಆನ್ಸರ್ ಈಸ್ 0.917 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ದ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಸೊ ಇಲ್ಲಿ ಕೇಳಿರೋದವರು ಫ್ರ್ಯಾಕ್ಷನ್, ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ವಾಲ್ಯೂಮ್ of ice submerged in the water. Next question ಬಂದು a sphere, a cube and a thin circular plate, all of the same material, same mass, initially heated to a same temperature, are allowed to cool down under the similar condition. Then plate will cool faster and cube slower. Sphere will cool faster and cube will slowest. Plate will cool and faster and sphere will be slowest. Cube will be cool and faster and plate the slowest.
ಸೊ ಇಲ್ಲಿ ನಾವೊಂದು ಸ್ಪಿಯರ್ ಕೊಟ್ಟಿದ್ದಾರೆ, ಸ್ಪಿಯರು, ಅದೇ ರೀತಿ ಕ್ಯೂಬು, ಅದೇ ರೀತಿ ಒಂದು ಸರ್ಕ್ಯುಲರ್ ಸಿಲಿಂಡ್ರಿಕಲ್ ಪ್ಲೇಟ್ ಕೊಟ್ಟಿದ್ದಾರೆ, ಪ್ಲೇಟ್, ಸರ್ಕ್ಯುಲರ್ ಥಿನ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಕೂಲಿಂಗ್ d/dt ಬಂದ್ಬಿಟ್ಟು ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಇಲ್ಲಿ ನೀವು ನೋಡ್ಬೋದಾಗಿದೆ, ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಪ್ಲೇಟ್ಗೆ ಜಾಸ್ತಿ ಇರೋದ್ರಿಂದ ಪ್ಲೇಟ್ ಅನ್ನೋದು ಫಾಸ್ಟರ್ ಕೂಲ್ ಆಗುತ್ತೆ ಕಂಪೇರ್ ಟು ಸ್ಪಿಯರ್. ಸೊ ಆಪ್ಷನ್ ಬಂದ್ಬಿಟ್ಟು ಸಿ. ನೆಕ್ಸ್ಟ್ ಕ್ವಶನ್ ಬಂದು ಇನ್ ಅಡಿಯಾಬ್ಯಾಟಿಕ್ ಎಕ್ಸ್ಪೆನ್ಷನ್ ಆಫ್ ಐಡಿಯಲ್ ಗ್ಯಾಸ್ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಏನಾಗುತ್ತೆ? ನಮಗೆ ಗೊತ್ತು ಫಾರ್ಮುಲಾ PV = nRT. ಸೊ ಈ ಪ್ರಾಡಕ್ಟ್ ಅನ್ನೋದು ಡಿಕ್ರೀಸ್ ಆದಾಗ ವಿತ್ ಟೆಂಪರೇಚರು ಡಿಕ್ರೀಸ್ ಆದಾಗ, ಸೊ ಆಬ್ವಿಯಸ್ಲಿ ಇದು ಕೂಡ ಡಿಕ್ರೀಸ್ ಆಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎ ಸರ್ಟೈನ್ ಅಮೌಂಟ್ ಆಫ್ heat energy is supplied to a monatomic gas which expand at a constant pressure. What fraction of heat energy is converted into work? So ಇದು thermodynamic problem. ಸೊ ಹೀಟ್ ಸಪ್ಲೈ ಆಗಿದೆ, ಅದು ಇನ್ಕ್ರೀಸ್, ಇದು thermodynamic law. Heat supplied into change internally to the change in the work. ಸೊ ಇದನ್ನ ಯಾವ ರೀತಿ ಬರೀಬೋದು? NCP dt, ಅದೇ ರೀತಿ NCV dt ಪ್ಲಸ್ dW. ಇವಾಗ ಚೇಂಜ್ ಮಾಡಿ, NCP dt ಮೈನಸ್ NCV dt is equal to dW to the heat supplied ಅಂತ ಕೊಟ್ಟಿರೋದಕ್ಕಿಂತ ಡಿವೈಡೆಡ್ ಬೈ Q, ಇದು ಬಂದ್ಬಿಟ್ಟು NCP dt. ಆಯ್ತಾ? ಇವಾಗ ಇದನ್ನ ಸಾಲ್ವ್ ಮಾಡಿ, ಕಾಮನ್ ಏನೇನು ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡಿ, ಆವಾಗ CP ಮೈನಸ್ CV ಡಿವೈಡೆಡ್ ಬೈ CP, ದಿಸ್ ಈಸ್ ಈಕ್ವಲ್ ಟು dW ಬೈ Q ಆರ್ dQ. ಇದನ್ನ ಸಾಲ್ವ್ ಮಾಡಿದ್ರೆ 1 ಮೈನಸ್ CV ಬೈ CP ಇದೇನಾಗುತ್ತೆ? 1 ಮೈನಸ್ 1 ಬೈ ಗಾಮಾ. ಇಲ್ಲಿ ಗಾಮಾ ಅನ್ನೋದು ಮೋನೋಟಮಿಕ್ ಗ್ಯಾಸ್ಗೆ ಏನಾಗುತ್ತೆ? 5/3. ಸೊ 1 ಮೈನಸ್ 1/5/3. ಇದು 3 ಅನ್ನೋದು ಮೇಲಕ್ಕೆ ಹೋದಾಗ ಏನಾಗುತ್ತೆ? 5 ಮೈನಸ್ 3 ಡಿವೈಡೆಡ್ ಬೈ 5 ಅಂದರೆ 2/5. ಸೊ ದ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನು, ಕ್ವಶನ್ ನಂಬರ್ 8. ಎ ಟ್ರೇ ಆಫ್ ಮಾಸ್ 12 kg is supported by a 2 identical spring as shown in the figure. When the tray is pressed down slightly and then released, it executes a SMH with the time period of 1.5 seconds. The spring constant of each spring is. ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ? ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಸ್ಪ್ರಿಂಗ್ ಅನ್ನೋದು ಯಾವ ರೀತಿ ಕನೆಕ್ಟ್ ಆಗಿದೆ? ಪ್ಯಾರಲಲ್ ಕನೆಕ್ಟ್ ಆಗಿದೆ. ಪ್ಯಾರಲಲ್ ಕನೆಕ್ಟ್ ಆದಾಗ ಏನಾಗುತ್ತೆ? K ಅನ್ನೋದು ಎಫೆಕ್ಟಿವ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನೋದು K1 ಪ್ಲಸ್ K2 ಆಗುತ್ತೆ. ಇವಾಗ ಟೈಮ್ ಪೀರಿಯಡ್ ಯಾವ ರೀತಿ ಬರುವುದು? T is equal to 2π times square root of m by K effective. 2π times ಟೈಮ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ವಿತ್ ಟೈಮ್ ಪೀರಿಯಡ್ 1.5. 1.5 ಯಾವ ರೀತಿ ಬರೀಬೋದು? 3/2 ಅಂತ ಬರೀಬೋದು. ನೆಕ್ಸ್ಟ್ ಎಮ್ ಎಷ್ಟು ಕೊಟ್ಟಿದ್ದಾರೆ? 12 kg. K ಎಫೆಕ್ಟಿವ್ ಬಂದ್ಬಿಟ್ಟು 2K. K1 ಪ್ಲಸ್ K is equal to K1 is equal to K2 is equal to K. ಆದರೆ ಇದೇನಾಗುತ್ತೆ? 2K ಆಗುತ್ತೆ. ನೆಕ್ಸ್ಟ್ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಸಾಲ್ವ್ ಫಾರ್ K ಏನಾಗುತ್ತೆ? ಇದು 9/4 4π² into
12 to k. Solve for k. K is equal to 4 pi square into 12 divided by 9 into 2 into 4. ಸೊ ಇದು ನೀವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಕೆ ಅಪ್ರಾಕ್ಸಿಮೇಟ್ಲಿ 1.05 ನ್ಯೂಟನ್ ಪರ್ ಮೀಟರ್. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು, ಎ ಟ್ರೈನ್ ವಿಸಲಿಂಗ್ at a frequency n is moving towards a station at constant speed v. The train goes past a stationary observer on a station. The frequency n of the sound as heard by an observer is plotted as a function of time. Identify the correct curve. ಸೊ ಇಲ್ಲಿ ನೀವು ನೋಡ್ಬೋದಾಗಿದೆ, ಫಸ್ಟ್ ಏನಾಗಿದೆ, ಟ್ರೈನು ಇಲ್ಲಿ ಪ್ಲಾಟ್ಫಾರ್ಮ್ ಹತ್ರ ಅಬ್ಸರ್ವರ್ ಇದ್ದಾನೆ. ಇಲ್ಲಿ ಟ್ರೈನು ಈ ಸೈಡು ಹತ್ರಕ್ಕೆ ಬರ್ತಾ ಇದೆ, ಅಬ್ಸರ್ವರ್ ಸೈಡ್ ಬರ್ತಾ ಇದೆ. ಅಬ್ಸರ್ವರ್ ಸೈಡ್ ಬಂದಾಗ ಏನಾಗುತ್ತೆ, ವಿತ್ ಸರ್ಟೈನ್ ಫ್ರೀಕ್ವೆನ್ಸಿಯಿಂದ ಅಬ್ಸರ್ವರ್ ಸೈಡ್ ಬರಬೇಕಾದ್ರೆ ನಮ್ಮ ಫಾರ್ಮುಲಾ ಏನಿದೆ, ಎನ್ ಡ್ಯಾಶ್ ಈಸ್ ಈಕ್ವಲ್ ಟು ಎನ್ ಟೈಮ್ಸ್ ವೆಲಾಸಿಟಿ ಆಫ್ ಸೌಂಡ್ ಪ್ಲಸ್ ಆರ್ ಮೈನಸ್ ವೆಲಾಸಿಟಿ ಆಫ್ ಅಬ್ಸರ್ವರ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಸೌಂಡ್ ಪ್ಲಸ್ ಆರ್ ಮೈನಸ್ ವೆಲಾಸಿಟಿ ಆಫ್ ದ ಸೋರ್ಸ್. ಇಲ್ಲಿ ಸೋರ್ಸ್ ಬಂದ್ಬಿಟ್ಟು ಟ್ರೈನ್. ಸೊ ಏನಾಗುತ್ತೆ ಇವಾಗ, ಇದು ಎನ್ ಡ್ಯಾಶ್ ಇಸ್ ಈಕ್ವಲ್ ಟು ಎನ್ ಟೈಮ್ಸ್ ಅಬ್ಸರ್ವರ್ ಅನ್ನೋದು ಸ್ಟೇಷನರಿ ಆಗಿದ್ದಾನೆ, ಸ್ಟೇಷನರಿ ಅಬ್ಸರ್ವರ್, ಅದಕ್ಕೆ ವೆಲಾಸಿಟಿ ಆಫ್ ಅಬ್ಸರ್ವರ್ ವಿಲ್ ಬಿ 0. ವಿ ಡಿವೈಡೆಡ್ ಬೈ ವಿ ಹತ್ರಕ್ಕೆ ಬರ್ತಾ ಬರ್ತಾ ಇದ್ರದ್ದು ವೆಲಾಸಿಟಿ ಮೈನಸ್ ವಿ ಎಸ್ ಅನ್ನೋದೇನಾಗಿ ಕೊಟ್ಟಿದ್ದಾರೆ, ಕ್ಯಾಪ್ಸಲ್ ವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ವೆಲಾಸಿಟಿ ಆಫ್ ಸೋರ್ಸ್ ಏನಾಗಿದೆ, ಇಲ್ಲಿ ಈ ಟರ್ಮ್ ಡಿಕ್ರೀಸ್ ಆಗ್ತಿದೆ. ಆಬ್ವಿಯಸ್ಲಿ ಈ ಟರ್ಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫ್ರೀಕ್ವೆನ್ಸಿ ಹಿಯರ್ಡ್ ಬೈ ದ ಅಬ್ಸರ್ವರ್ ಇನ್ಕ್ರೀಸಸ್, ಅಂದರೆ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗ್ತಾ ಇದೆ. ಆಸ್ ದ ಟ್ರೈನ್ ಅಪ್ರೋಚ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ನೆಕ್ಸ್ಟ್, ಟ್ರೈನ್ ಗೋಸ್ ಪಾಸ್ಟ್, ಅಂದರೆ ಟ್ರೈನ್ ಅನ್ನೋದು ಹೊರಟೋಗ್ತಾ ಇದ್ರೆ ನೆಕ್ಸ್ಟ್ ಕೇಸಲ್ಲಿ ಈ ಕಡೆ ಟ್ರಾವೆಲ್ ಆಗ್ತಿದೆ, ಅದು ಸೇಮ್ ವೆಲಾಸಿಟಿ ವಿ ಇಂದ. ಅವಾಗ ಏನಾಗ್ತಿದೆ, ಸೌಂಡ್ ಹಿಯರ್ ಆಗೋದು ಅಬ್ಸರ್ವರ್ಗೆ ಕಡಿಮೆ ಆಗಿದೆ. ನೀವು ಇದು ಟ್ರೈನ್ ಸ್ಟೇಷನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅವಾಗ ಈ ಫಾರ್ಮುಲಾ ಅನ್ನೋದು ಏನಾಗುತ್ತೆ, ಈ ಫಾರ್ಮುಲಾ ಎನ್ ಡ್ಯಾಶ್ ಈಸ್ ಈಕ್ವಲ್ ಟು ಎನ್ ಟೈಮ್ಸ್ ವಿ ಪ್ಲಸ್ ವಿ ನಾಟ್ ಡಿವೈಡ್ ವಿ ಪ್ಲಸ್ ಇದು ವೆಲಾಸಿಟಿ ಆಫ್ ಅಬ್ಸರ್ವರು 0 ಇದೆ. ಸೊ ವಿ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ದ ಸೌಂಡ್ ಪ್ಲಸ್ ವೆಲಾಸಿಟಿ ಆಫ್ ದ ಸೋರ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಈ ಟರ್ಮು ಜಾಸ್ತಿ ಆಗ್ತಿದೆ. ಈ ಟರ್ಮ್ ಜಾಸ್ತಿ ಆಗ್ತಿದೆ ಅಂದರೆ ಅಪಿಯರ್ಡ್ ಫ್ರೀಕ್ವೆನ್ಸಿ ಅನ್ನೋದು ಆಬ್ವಿಯಸ್ಲಾಗಿ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಏನು, ಆಸ್ ದ ಟ್ರೈನ್ ಮೂವ್ಸ್ ಅವೇ ಫ್ರೀಕ್ವೆನ್ಸಿ ಗೆಟ್ ಡಿಕ್ರೀಸ್, ಫ್ರೀಕ್ವೆನ್ಸಿ ಅನ್ನೋದು ಡಿಕ್ರೀಸ್ ಆಗ್ತೈತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೌಂಡ್ ಹಿಯರ್ಡ್ ಬೈ ದ ಅಬ್ಸರ್ವರ್ಡ್, ಪ್ಲಾಟ್ ಆಸ್ ದ ಫಂಕ್ಷನ್ ಆಫ್ ಟೈಮ್. ಸೊ ಟೈಮ್ ಯಾವ ರೀತಿ ರಿಲೇಷನ್ನು ಇಲ್ಲಿ ಇಲ್ಲ, ದರ್ ಇಸ್ ನೋ ಡಿಪೆಂಡೆನ್ಸಿ ಆಫ್ ಟೈಮ್ ಇನ್ ದ ಎಕ್ಸ್ಪ್ರೆಷನ್. ಟೈಮ್ ಡಿಪೆಂಡೆನ್ಸಿ ಆಫ್ ಏನಿಲ್ಲ ಈ ಎಕ್ಸ್ಪ್ರೆಷನಲ್ಲಿ. ಅದಕ್ಕೆ ಇಲ್ಲಿ ಯಾವ ರೀತಿ ಬರಬಹುದು, ವಿತ್ ಫ್ರೀಕ್ವೆನ್ಸಿ ವರ್ಸಸ್ ಟೈಮ್. ಸೊ ಸರ್ಟೈನ್ ಇನ್ಸ್ಟೆಂಟಲ್ಲಿ ಏನಾಗಿದೆ, ಹತ್ರಕ್ಕೆ ಬರ್ತಾ ಬರ್ತಾ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟಿರುತ್ತೆ ಇಲ್ಲಿ ಇದ್ದಾಗ. ಸೊ ಇದು ಈ ರೀತಿ ಹೈ ಫ್ರೀಕ್ವೆನ್ಸಿ ಬಂದಿದೆ ಅಂತ ಇದರ ಅರ್ಥ. ಸೊ ಕಾನ್ಸ್ಟೆಂಟ್ ಇಲ್ಲಿ. ಅದೇ ರೀತಿ ಆಸ್ ರಿಸೈಡ್ ಅಂದರೆ ಕಡಿಮೆ ಆಗ್ತಿದೆ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಪಿಚ್ ಬಂದ್ಬಿಟ್ಟು ಇಲ್ಲಿ ಇರ್ತದೆ ಅಂತ ಅರ್ಥ. ಸೊ ಇದು ಡಾಟೆಡ್ ಲೈನು. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಈ ಗ್ರಾಫ್ ಮ್ಯಾಚ್ ಆಗೋದು ಡಿ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 10. A charge Q is placed at corner of a cube of side A as shown in the figure. What is the electric flux through face ABC? ಸೊ ಈ ಏರಿಯಾದಲ್ಲಿ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ನೋಡಬೇಕು, ಇಲ್ಲಿ ಚಾರ್ಜ್ ಅನ್ನೋದು ಕಾರ್ನರ್ ಆಫ್ ದ ಕ್ಯೂಬಲ್ ಇದೆ. ಸೊ ಫ್ಲಕ್ಸ್ ಯಾವ ರೀತಿ
ಏರಿಯಾ ವೆಕ್ಟರ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಈ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಇಲ್ಲಿದ್ರೆ ಈ ಡೈರೆಕ್ಷನ್ ಅಲ್ಲಿ ಏರಿಯಾ ವೆಕ್ಟರ್ ಪ್ರೊಜೆಕ್ಟ್ ಆಗಿರುತ್ತೆ. ಸೊ ಫ್ಲಕ್ಸ್ ಅನ್ನೋದು ಈ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಿರ್ತದೆ. ಆದರೆ ಇಲ್ಲಿ ಕೊಟ್ಟಿರೋ ಸರ್ಫೇಸು ಅದರ ಫೇಸು ಎ ಬಿ ಸಿ ಡಿ. ಸೊ ಎ ಬಿ ಸಿ ಡಿ ಅಂತ ಇದನ್ನು ಕನ್ಸಿಡರ್ ಮಾಡಿದ್ರೆ ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಫ್ಲಕ್ಸ್ ಅನ್ನೋದು ಏರಿಯಾ ವೆಕ್ಟರ್ ಅನ್ನೋದು ಪ್ಯಾರಲಲ್ ಆಗಿದೆ. ಸೊ ಹಂಗಂದ್ರೆ ಏನಂತ ಅರ್ಥ, ಇದು ಪರ್ಪೆಂಡಿಕ್ಯುಲರ್ ಏರಿಯಾ ವೆಕ್ಟರ್ ಅನ್ನೋದು ಪರ್ಪೆಂಡಿಕ್ಯುಲರ್ ಇದೆ, ಇದು ಅನ್ನೋದು ಪ್ಯಾರಲಲ್ ಆಗಿದೆ. ಸೊ ದೇರ್ ಇಸ್ ನೋ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಏರಿಯಾ ಸರ್ಫೇಸ್ ಆಫ್ ಎ ಬಿ ಸಿ ಡಿ. ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು, ಇದು ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಕನ್ಸಿಡರ್ ಮಾಡಿದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಪ್ಯಾರಲಲ್ ಆಗಿದೆ. ಹಂಗಂದ್ರೆ ಇಲ್ಲಿ ಫ್ಲಕ್ಸ್ ಅನ್ನೋದು ಪಾಸ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಫ್ಲಕ್ಸ್ ಪಾಸ್ ಆಗುತ್ತೆ. ಸೊ ಸಪೋಸ್ ಈ ಫೇಸ್ ಕನ್ಸಿಡರ್ ಮಾಡಿದ್ರೆ ಈ ಫೇಸಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇದೆ, ಸೊ ಇಲ್ಲಿ ಫ್ಲಕ್ಸ್ ಪಾಸ್ ಆಗುತ್ತಿದೆ. ಇನ್ ಕೇಸ್ ಆಫ್ ಎ ಬಿ ಸಿ ಡಿನಲ್ಲಿ ಫ್ಲಕ್ಸ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಫ್ಲಕ್ಸ್ ಈಸ್ 0. So the correct option is A.